ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಟೊಮೊಟೊ ಇಷ್ಟನ್ನು ರೆಡಿ ಮಾಡಿದ್ದೀನಿ. ಅದಾದಮೇಲೆ 1 kg ಅಕ್ಕಿ ತೊಗೊಂಡು ಕ್ಲೀನಾಗಿ ತೊಳೆದು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಹಾಕಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಳ್ಳೋಣ. ಅಂದರೆ ಫುಲ್ಲು ಬೇಯಬಾರ್ದು, ಅದು ಅರ್ಧ ಬೇಯಬೇಕು. ಅದು ಬೇಯ್ತಾ ಇರಲಿ. ಅದು ಅದರಷ್ಟಕ್ಕೆ ಅದು ಬೇಯುತ್ತೆ. ಆಮೇಲೆ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆ ತೊಗೊಂಡು ದೊಡ್ಡ ಸ್ಪೂನಲ್ಲಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡೋಣ. ನೋಡಿ, ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಇದು ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಅಷ್ಟನ್ನು ಒಟ್ಟಿಗೆ ಮಿಕ್ಸಿಲಿ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಚಕ್ಕೆ, ಲವಂಗ ಅದೇ ಥರ ಹಾಕ್ಬೋದು. ನಾವು ಎಲ್ಲ ಒಟ್ಟಿಗೆ ರುಬ್ತೀವಿ. ಹಾಗಾಗಿ ಅಂದರೆ ಬಿರಿಯಾನಿಗೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಜಾಸ್ತಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಇದು ಹೀಗೆ ಸ್ಪೂನಲ್ಲಿ ಚೆನ್ನಾಗಿ ಬಾಡಿಸಿ, ಅಂದರೆ ಅದು ಫುಲ್ಲು ಮೆತ್ತಗಾಗಬೇಕು. ಅಂದರೆ ಅದು ಆಡಿಸ್ತಾನೇ ಇರಬೇಕು, ಇಲ್ಲ ಅಂದರೆ ಕಂಟು ಹಿಡಿದ್ಬಿಡುತ್ತೆ. ಇವಾಗ ನೋಡಿ, ಈ ಕಡೆ ನಾನು ಅನ್ನ ಬೇಯಿಸ್ತಾ ಇದ್ನಲ್ಲ, ಇದು ಅಷ್ಟೇ ಜಾಸ್ತಿ ಬೇಯಬಾರ್ದು, ಅರ್ಧಂಬರ್ಧ ಬೆಂದಿರಬೇಕು. ಆವಾಗ ಅದನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅಂದರೆ ಬಿರಿಯಾನಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಚಿಲ್ಲಿ ಪೌಡ್ರ್ ಎರಡನ್ನೂ ಹಾಕಬೇಕು. ಎರಡರಲ್ಲಿ ಒಂದು ಹಾಕಿದ್ರೂ ಅದು ಅಷ್ಟು ಟೇಸ್ಟ್ ಇರೋಲ್ಲ, 2 ಹಾಕಬೇಕು. ಆಮೇಲೆ ಟೊಮೊಟೊ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್, ಹುಳಿ ಬರುತ್ತಲ್ಲ, ಹಾಗಾಗಿ ಟೊಮೊಟೊನೂ ಜಾಸ್ತಿ ಹಾಕಬೇಕು. ಬಿರಿಯಾನಿಗೆ ಮೇನು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಅದೇ ಜಾಸ್ತಿ ಹಾಕಬೇಕು. ಅದು ಹಾಕಿದ ನಂತರ ನಾನು ಇಲ್ಲಿ ಚಿಕನನ್ನು ತೊಳೆದಿಟ್ಟಿದ್ನಲ್ಲ, ಚಿಕನ್ನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚಿಕನ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಅದಾದ ನಂತರ ನೆಕ್ಸ್ಟು ಇದಕ್ಕೆ ಅರಿಶಿನ, ಚಿಲ್ಲಿ ಪೌಡರು, ಆಮೇಲೆ ಬಿರಿಯಾನಿ ಮಸಾಲ ಸಿಗುತ್ತೆ, ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ಇನ್ನೂ 2 ಐಟಮ್ ಇದೆ ಇದಕ್ಕೆ ಹಾಕೋದು. ನೋಡಿ, ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿದು ಸ್ವಲ್ಪ ಫ್ರೈ ಆಗ್ತಾ ಇದೆಯಾ, ಆವಾಗ ಏನು ಮಾಡಬೇಕು ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ನಾನು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೆ ಸಣ್ಣದಾಗಿ, ಅದನ್ನು ಹಾಕ್ಬಿಟ್ಟು ಮತ್ತು ಲೆಮನ್ ಜ್ಯೂಸು ಇದನ್ನು ಹಾಕ್ಬೇಕು. ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಸ್ವಲ್ಪ ಮೊಸರನ್ನು ಹಾಕಬೇಕಾಗುತ್ತೆ. ನೀವು ಬೇಕು ಅಂದರೆ ಮೊಸರು ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಆದರೆ ನಾವು ಮೊಸರು ಹಾಕ್ತೀವಿ, ಹಾಗಾಗಿ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ಟೈಮು ಹೀಗೆ ಕೈಯ ಸ್ಪೂನಲ್ಲಿ ಆಡಿಸ್ತಾ ಇರೋಣ. ಆಡಿಸ್ಬಿಟ್ಟು ನೆಕ್ಸ್ಟು ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತಲ್ಲ, ಆವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಬಿಡೋಣ ಫ್ರೆಂಡ್ಸ್. ನೋಡಿ, ಇವಾಗ ನಾನಿಲ್ಲಿ ಪ್ಲೇಟ್ ಮುಚ್ಚಿದ್ದೀನಿ. ಮುಚ್ಚಿಬಿಟ್ಟು ಮತ್ತೆ ತೆಗಿತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಆಗಿದೆ. ಇವಾಗ ನೆಕ್ಸ್ಟು ನಾನು ಅಕ್ಕಿಯಲ್ಲಿ ಬೇಯಿಸ್ತಾ ಇದ್ನಲ್ಲ, ಅದು ಅರ್ಧ ಬೆಂದಿದೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಯಾವ ಥರ ಬೆಂದಿರಬೇಕು ಅಂತ. ಜಾಸ್ತಿ ಬೆಂದಿರಬಾರ್ದು, ಇದು ಅರ್ಧ ಬೆಂದಿರಬೇಕಂದ್ರೆ ಇದು ದಮ್ ಬಿರಿಯಾನಿ ಅಲ್ವಾ, ಹಾಗಾಗಿ. ಇವಾಗ ನೋಡಿ, ನಾನು ಇಲ್ಲಿ ಅಕ್ಕಿ ಹಾಕಿದ್ದು ಸ್ವಲ್ಪ ಹೊತ್ತಾಗಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದಮ್ ಕಟ್ಟಬೇಕು. ಇಷ್ಟೇ, ಜಾಸ್ತಿ ಏನು ಕಷ್ಟಪಡೋ ಹಾಗೆ ಇಲ್ಲ ಬಿರಿಯಾನಿ ಮಾಡೋದಕ್ಕೆ. ಆಮೇಲೆ ನಿಮ್ಮ ಹತ್ರ ಭಾರ ಆಗಿರೋದು ಏನಾದರೂ ಇದ್ದರೆ ಇಡ್ಬೋದು. ನಮ್ಮನೇಲಿ ಭಾರ ಆಗಿರೋದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಇಟ್ಟಿದ್ದೀನಿ. ಅದು ಸ್ವಲ್ಪನೂ ಗಾಳಿ ಹೋಗಬಾರ್ದು ಆಚೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇನ್ನೂ ಸ್ವಲ್ಪ ದಮ್ ಆಗಬೇಕು, ಇನ್ನೊಂದು ಸರಿ ನಾನು ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಇವಾಗ ನೋಡಿ, ಮತ್ತೆ ನಾನು ಇಲ್ಲಿ ಪ್ಲೇಟ್ ಮುಚ್ಚಿ ಮತ್ತೆ ತೆಗಿತೀನಿ. ಇವಾಗ ಇದು ರೆಡಿಯಾಗಿದೆ, ಕರೆಕ್ಟಾಗಿದೆ ಇವಾಗ ತಿನ್ನೋದಕ್ಕೆ ಇದು. ಹಾಗೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು, ಏನೂ ಕಷ್ಟ ಏನಲ್ಲ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಾಮೂಲಿ ಬಿರಿಯಾನಿಗಿಂತ ಈ ದಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟೊತ್ತವರೆಗೂ ನೋಡಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಕೇಳಿಕೊಳ್ಳೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.